ಪ್ರೇಮದ ದೇವನು ಸ್ವಾಮಿಯೇ ನಮ್ಮಯ ಪ್ರೇಮದ ದೇವನ್ ಕಾಮಿತವೀಯುವ ಸಾಮರ್ಥ್ಯವಂತನು ಸ್ವಾಮಿಯೇ ನಮ್ಮಯ ಪ್ರೇಮದ ದೇವನ್ ಕಾಮಿತವೀಯುವ ಸಾಮರ್ಥ್ಯವಂತನು ಸ್ವಾಮಿಯ ಶರಣೆಂಬೆವು ಮಹಾಸ್ವಾಮಿಯ ಶರಣೆಂಬೆವು ಮಹಾಸ್ವಾಮಿಯ ಶರಣೆಂಬೆವು ಅಯ್ಯಪ್ಪ ಏನದು? ಹೌದು ಒಡೆಯ, ನಾನು ಕುದುರೆ ಬೆಂಗಾವಲಿಗಾಗಿ ಹೋದವ, ಸರಿ ಕುದುರೆ ಒಟ್ಟಿಗಿದ್ದವ, ಇಷ್ಟು ಕಾಲ ಕುದುರೆಯ ಆಗು ಹೋಗುಗಳಿಗೆ ನಾನೇ ಭಾಗಿಯಾದವ. ಹೌದು. ಆದ್ರೆ ಇವತ್ತು ಕುದುರೆ ಆಗು ಹೋಗಿಗಲ್ಲ, ಪರೋಕ್ಷವಾಗಿ ನನ್ನ ಆಗು ಹೋಗೇ ಸಹಿಸಿಕೊಳ್ಳದೆ ಹೋದಾಗಾಯ್ತು. ನಿನ್ನ ಆಗು ಹೋಗ? ಹೌದು. ಏನಾಯ್ತು? ಹೊರಟಂತ ಕುದುರೆ ಹತ್ತಿರದಲ್ಲಿರುವ ತಮಸಾ ನದಿಯ ತಟಾಕದಲ್ಲಿ ಅರಕ್ಷಣ ಮಾಯ ಆಯ್ತು. ಹೌದು, ಮಾಯ ಆಯ್ತು. ಮತ್ತೆ ಇದು ಹಳೆ ಪ್ರಸಂಗ ಮತ್ತೆ ಬಂತು ಅಂತ ತಿಳ್ಕೊಂಡು ನನಗೆ ಆತಂಕ ಆಗಿರುವುದು ಅದಕ್ಕೆ. ಆಮೇಲೆ ಹುಡುಕ್ತಾ ಹೋದ, ಇಲ್ಲ ಎಲ್ಲೂ ಹೋಗ್ಲಿಲ್ಲ. ಹತ್ತಿರದಲ್ಲಿ ಒಂದು ಬಾಳೆ ಗಿಡ ಕಟ್ಟಾಕೊಂಡುಂಟು. ಬಾಳೆಯ ಮರಕ್ಕ? ಹೌದು. ಯಾರದ್ದ ಹುಡುಗಾಟ ಬಿಡ. ನಾನು ಹಾಗೆ ತಿಳ್ಕೊಂಡು ಬಿಡಿಸ್ಕೊಂಡು ಬರ್ಲಿಕ್ಕೆ ಹೋದೆ. ತಕ್ಷಣ ಬಂದು ತಡೆದ್ರು. ಹಾಗಿದ್ರೆ ಕಟ್ಟಿದವ್ರು ಯಾರು? ಬ್ರಾಹ್ಮಣರ ಮಕ್ಕಳು. ಹುಡುಗಾಟಕ್ಕೆ ಕಟ್ಟಿರಬಹುದು ಅನ್ನುವ ಕಾರಣಕ್ಕಾಗಿ ಬಿಟ್ಟು ಕೊಡಿ ಅಂತ ಹೇಳಿದೆ. ಆ ಮಕ್ಕಳೇ ಆದ್ರೆ ಬಿಡ್ತಿದ್ರು ಏನೋ. ಅವರ ಮಧ್ಯದಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನಾವ ರಾಯನ ಮಗನೋ, ದಿವಿಜ ವಂದಿತ ಕಾಲನಹನೋ. ಹೌದು ಒಡೆಯ, ನೋಡ್ಲಿಕ್ಕೆ ಬ್ರಾಹ್ಮಣರ ಹುಡುಗನಾಗೆ ಕಾಣ್ತಾನೆ. ಆದ್ರೆ ಪೆಟ್ಟು ಮಾತ್ರ ಸಾಧಾರಣ ಛಾತಿರದ್ದೇ ರುಚಿ ಉಂಟು ನೋಡಿ ಅವನದ್ದು. ಯಾಕೆ ಇದನ್ನ ತಿಂದ ಅನುಭವ ಕೇಳುವುದು. ಎಲ್ಲರ ಹತ್ರ ತಿಂದವನೇ ಹೆಚ್ಚು ಕಡಿಮೆ. ಬ್ರಾಹ್ಮಣ ರೂಪ ಪೆಟ್ಟು, ಕ್ಷತ್ರಿಯರ ಪೆಟ್ಟು, ಬಲ ಮತ್ತು ಕ್ಷಾತ್ರಿಯತೆ ಅನುಮಾನ ಇಲ್ಲ. ಹಾಗಾಗಿ ಆ ಹುಡುಗ ನನ್ನಲ್ಲಿ ಒಂದೇ ಮಾತು ಹೇಳಿದ, ಯಾರು ಶತ್ರುಘ್ನ ಅಲ್ಲ, ಇದನ್ನ ಬಿಟ್ಟ ರಾಮನೇ ಬರ್ಲಿ, ನಾವು ನೋಡ್ಕೊಳ್ತೇವೆ ಅಂತ ಹೇಳಿದ. ರಾಮನೇ ಬರ ಶರರ್ಯಂದ ಮಾತುಗಳಾಲಿಸಿ ಚರರ್ಯಂದ ಮಾತನಾಲಿಸಿ ಶಿರವಲಿದು ತರಳನೋ ತುರಗವಂ ಕಟ್ಟಿ ಕಾದನು ರವಣಿಸಿದನೇ. ತುರಗವಂ ಕಟ್ಟಿ ಕಾದನು ರವಣಿಸಿದನೆ. ರಘುಜಗಿದಿರಾಗಿ ಮಜ ಭಲರೇ. ತುರಗವ ಕಟ್ಟಿ ಕಾದಲು ರವಣಿಸಿದನೆ. ರಘುಜಗಿದಿರಾಗಿ ಮಜ ಭಲರೇ. ಧರೆಗಿದು ವಿಚಿತ್ರವೆನುತ, ಧರೆಗಿದು ವಿಚಿತ್ರವೆನುತ. ಕಾಣುವುದಕ್ಕೆ ಬ್ರಾಹ್ಮಣ ರೂಪ, ಹೌದು. ಮಾಡುವ ಕಾರ್ಯವೆಲ್ಲವೂ ಕ್ಷತ್ರಿಯರ ವೀರೋಚಿತವಾದದ್ದೇ ಕಾರ್ಯಗಳು. ಹೌದು. ಆಶ್ಚರ್ಯ. ರಾಮಚಂದ್ರನ ಪ್ರತೀತಿಯನ್ನ ಕೇಳದೆ ಇಲ್ಲ ಅಂತಲೇ ತಿಳ್ಕೊಂಡ್ರೆ ಅಪರಾಧ ಏನಿಲ್ಲ. ಇಲ್ಲ, ಎಲ್ಲವರೂ ಕೇಳಿದ್ದಾರೆ. ಹೌದು. ಈ ಹುಡುಗರಿಗೆ ಅವರ ವಿಚಾರ ಗೊತ್ತಿಲ್ಲವೋ? ಗೊತ್ತಾಗೇ ಕಟ್ಟದ್ದು ಹೇಳಿದ್ದಾನೆ. ಹೌದಲ್ಲ? ಲೇಖನವನ್ನ ಓದಿಯೇ ನಮ್ಮಲ್ಲಿಯೂ ಬಲವಿದೆ ಎಂಬ ಕೆಚ್ಚಿನಿಂದ ಕುದುರೆಯನ್ನ ಬಾಳೆಯ ಮರಕ್ಕೆ ಕಟ್ಟಿದ್ದಾರೆ. ನಿಷ್ಠೆಯುಳ್ಳ ನಮ್ಮ ಕುದುರೆ ಬಿಡಿಸಿಕೊಂಡು ಬರಲಿಲ್ಲ. ಆದರೆ ನನಗೆ ಆ ಹುಡುಗರ ವಿಷಯದಲ್ಲಿ ಅಲ್ಲ, ನೀನು ಹೇಳಿದ ಆ ಹುಡುಗನ ವಿಚಾರದಲ್ಲಿ ನಾನು ಯೋಚಿಸುವಂತಾಯಿತು. ಇದೆಂತಹ ಆಶ್ಚರ್ಯ. ಬಲವಿದ್ದವರು ಕಟ್ಟಬೇಕು. ಆ ಸಾಮಾನ್ಯರ ಹುಡುಗರಲ್ಲಿ ಬಲ ಇದೆಯೇ? ತರ್ಕಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ರೂ ಯಾಕೋ ಏನು ನಾವು ದುಡುಕುವ ಹಾಗಿಲ್ಲ. ಆ ಹುಡುಗರನ್ನ ನೋಡಿಯೇ ಸೌಜನ್ಯದಿಂದ ಮಾತಾಡಬೇಕು. ಹೇಳಲಿ ಹೋಗೋಣ.
ನೀರನ್ನ ಕಂಡವರಲ್ಲ ನಾವು. ಇವತ್ತು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದೀರಿ. ಹೊತ್ತಿನಲ್ಲಿ ಇರಬೇಕಾಗಿರುವಂತಹ ಲವಕುಮಾರನು ಕಾಣ್ತಾ ಇಲ್ಲ ಅಂತಾದ್ರೆ ಇನ್ಯಾವುದೋ ಶಂಕೆ ನನ್ನನ್ನ ಬಾಧಿಸ್ತಾ ಇದೆ. ಏನಾಯ್ತಮ್ಮ, ಏನಾಯ್ತಮ್ಮ ಹೇಳಿ ಅಮ್ಮ. ಏನು ಅಂತ ಹೇಳುವ ಮಗನೇ? ಅಮ್ಮ ಏನಾಯ್ತಮ್ಮ? ಕಂದ ಕೇಳು ಲವನು ವನಕ್ಕೆ ಬಂದ ಹಯವಾನೊಂದ ಕಂಡು ತಾಯಿಯ ಜೀವನದಲ್ಲಿ ಇನ್ನು ಸಂತೋಷ ಪಡುವಂತಹ ಕಾಲವೇ ಇಲ್ಲವೋ ಮಗನೇ? ಹೇಗೆ ಅಂತ ನಿನ್ನಲ್ಲಿ ಹೇಳಲಿ ಮಗು, ಹೇಳು. ಕುಶ ಸಮೀದೆಯನ್ನ ತರುವುದಕ್ಕೆ ಸ್ನೇಹಿತರ ಜೊತೆಯಲ್ಲಿ ಅಂತ ಹೊರಟು ಹೋದಂತಹ ನಿನ್ನ ಸಹೋದರ ಲವಕುಮಾರ ಆ ಪ್ರದೇಶದಲ್ಲಿರುವಂತಹ ಒಂದು ಅಶ್ವವನ್ನು ನೋಡಿದನಂತೆ. ವಿಕ್ರಮಿಗಳಾದವರು ಅಶ್ವವನ್ನು ಬಂಧಿಸಬೇಕು ಎನ್ನುವಂತಹ ಲೇಖನವನ್ನು ಕಂಡಂತಹ ಇವನು ಅದನ್ನು ಬಂಧಿಸುವುದರ ಮೂಲಕವಾಗಿ ಅದರ ರಕ್ಷಣೆಗೆ ಅಂತ ಬಂದವರ ಜೊತೆಯಲ್ಲಿ ಘೋರವಾದಂತಹ ಹೋರಾಟಕ್ಕೂ ಮುಂದಾದನಂತೆ. ಮಗನೇ, ಅಶ್ವವನ್ನು ಬಿಡಿಸುವುದಕ್ಕೆ ಅಂತ ಬಂದ ಆ ವಿಕ್ರಮಿಗಳು ನಿನ್ನ ತಮ್ಮನನ್ನು ಸೆರೆ ಹಿಡಿದುಕೊಂಡು ಹೋದಿರಂತೆ. ಮಾತೆಯ ಮನ್ನ ತುಳ್ಳ ಗೀತಕ್ಕೆ ಶೋಕ ಮಾತೆ ಜಾತನು ನಾನಿರಲು ಮಾತೆಯವನ್ನ ತೊಡಗಿ ಏತಕ್ಕೆ ಶೋಕವು ಜಾತನು ನಾನಿರಲು. ನನ್ನ ತಮ್ಮನವನಿಗೆ ಇಂತಹ ಶಾಸ್ತಿ ಆಯಿತೆ ಕೇಳಿ ಸಹಿಸುವುದಕ್ಕೆ ಸಾಧ್ಯ ಇಲ್ಲ ಅಮ್ಮ. ಖಂಡಿತ ನಾನು ಸುಮ್ಮನೆ ಇರುವುದಿಲ್ಲ. ಅಪ್ಪಣೆಯೊಂದನ್ನು ಕೊಡಿ. ಅವ ಎಲ್ಲಿಯೇ ಇರಲಿ, ಯಾವುದೇ ಸ್ಥಿತಿಯಲ್ಲಿರಲಿ, ಕರೆತರುವಂತಹ ಹೊಣೆ ನನ್ನದ್ದು. ಚಿಕ್ಕವನನ್ನ ಸೆರೆ ಇಕ್ಕಿರುವಂತಹ ಆ ದುಷ್ಟರಿಗೆ ಸರಿಯಾಗಿ ಶಾಸ್ತ್ರವನ್ನು ನಾನು ಮಾಡ್ತೇನೆ. ನನಗಪ್ಪಣೆ ಕೊಡಿ ಮಗು. ಆದಷ್ಟು ಬೇಗ ನಿನ್ನನ್ನು ನಿನ್ನ ತಮ್ಮನನ್ನು ನೋಡುವಂತಹ ಕಾಲ ಒದಗಿ ಬರಲಿ. ಹೋಗಿ ಬಾ ಮಗನೇ, ಹೋಗಿ ಬಾ ಮಗು, ಹೋಗಿ ಬಾ. ನಿನ್ನಲ್ಲಿ ಒಂದು ಮಾತನ್ನು ಕೇಳಲಿಕ್ಕಿದ್ದೇನೆ. ಮಿತ್ರಯ ಕುಲ ಕೀರ್ತಿ ನೇತ್ರ ನೀನಪ್ಪೆಯೋ. ಅದರ ಅರ್ಥ ಈಗಾಗಲೇ ಅಶ್ವವನ್ನು ಬಿಡಿಸಿಕೊಂಡು ಹೋಗುವಂತಹ ಸಂಕಲ್ಪವನ್ನು ಮಾಡಿದವನಂತೆ ನೀನು. ಹೌದು. ವೀರಾವೇಶದಿಂದ ಯುದ್ಧವನ್ನ ಮಾಡಿ ಗೆದ್ದವನಂತೆ ನೀನು. ಅಂತಹ ನೀನು ನಿಮ್ಮ ಸಂಕಲ್ಪದ ಪ್ರಕಾರ ಯುದ್ಧವನ್ನೇ ಮುಂದುವರಿಸಿದೆ ಅಂತಾದರೆ ನಿಮ್ಮ ಕುಲಕ್ಕೆ ಕೀರ್ತಿಯನ್ನು ತರುವ ಕೆಲಸ ಅದು. ಹಾಗಾಗಿಯೇ ಮಿತ್ರಜ ಕುಲ ಕೀರ್ತಿ ನೇತ್ರ ನೀನಾಗ್ತೀಯೋ ಅಥವಾ ಅದನ್ನ ಬಿಟ್ಟು ನಮ್ಮ ಮಿತ್ರನಾಗ್ತೀಯೋ ಅಂದ್ರೆ ಆ ತಮ್ಮನನ್ನ ಬಿಟ್ಟು ಕೊಡುವುದರ ಮೂಲಕವಾಗಿ ನಮ್ಮೊಂದಿಗೆ ಸಂಧಾನಕ್ಕೆ ಬರ್ತೀಯ. ಮಗು, ನನ್ನ ಪೌರುಷ ನಿನಗೆ ಗೊತ್ತಿಲ್ಲ. ಏನು? ಅವನೀಶಾರ್ಯಲ್ಲರನು ಸತ್ತದಿ ದೀಂ ಸತ್ತದಿ ದೀಂ ಸತ್ತದಿ ದೀಂ ಸತ್ತದಿ
ಸವರುವ ವೀರರ ಭುವನದಿ ಕಾಣಿ ನಿನ್ನು ಈ ಭುವನದಿ ಕಾಣೆ ನಿನ್ನೋ ಬರವಾದಿ ಬಲುಗಿಂದ ಸವರುವ ವೀರರ ಭುವನಾದಿ ಕಾಣೆ ನಿನ್ನು ಮಗು ವೀರ ಅವನನ್ನ ಸೆರೆ ಕಟ್ಟಿದೆ ನಾನು ಬಂದು ಬಿಡಿಸಿದೆ ನೀನು ಅಲ್ಲಿಗೆ ನಿನಗೆ ಆತ್ಮವಿಶ್ವಾಸ ಮೂಡಿರಬಹುದು ಮಿತ್ರಜ ಕುಲಕೀರ್ತಿ ನೇತ್ರ ನೀನಪ್ಪಯ್ಯೋ ಯುದ್ಧವನ್ನ ಮುಂದುವರಿಸುತ್ತೀಯ ಅಥವಾ ಅವನನ್ನ ಒಪ್ಪಿಸಿ ಹೋಗ್ತೇನಂತಲ ಮಿತ್ರನಾಗುತ್ತೀಯೋ ಹುಡುಗ ನಾನೊಬ್ಬ ಸಾಮಾನ್ಯ ಅಂತ ತಿಳಿಯಬೇಡ ಓಹೋ ಯಾಕೆಂದ್ರೆ ನಮ್ಮ ವಿಕ್ರಮ ಹಾಗೆ ಅನೇಕ ಜನ ಭೂಪಾಲಕರನ್ನ ಯುದ್ಧದಲ್ಲಿ ಸಾಧಬಡೆದು ಅವರಿಂದ ಕಪ್ಪವನ್ನ ಪಡೆದಿದ್ದೇನೆ ಅದಕ್ಕಿಂತ ಮಾಯಾಮಿಯು ಹಾಗೆ ಪರಾಕ್ರಮಿಯಾಗಿ ಮೆರೆದಾಡುತ್ತಿರುವಂತಹ ಲವಣಾಸುರ ಕೇಳಿದ್ದೀಯಾ? ಕೇಳಿದ್ದೇನೆ. ಲವಣಾಸುರನ್ನ ಕೊಂದವ ಈ ಶತ್ರುಘ್ನ ಅದರಿಂದ ಲವಣಾರಿ ಎಂಬ ಬಿರುದಿಗೆ ನಾನು ಪಾತ್ರನಾಗಿದ್ದೇನೆ ಎಂಬಲ್ಲಿಗೆ ಸಾಮಾನ್ಯ ಆದ ಹುಡುಗ ನೀನು ಅವನನ್ನ ಸೆರೆ ಕಟ್ಟಿ ಆದದ್ದು ನೋಡಿದೆಯಲ್ಲ ನೀನು ಮತ್ತೆ ಯುದ್ಧಕ್ಕೆ ಬಂದರೆ ನಿಮ್ಮಿಬ್ಬರನ್ನೂ ಕಟ್ಟಿ ಒಯ್ಯಬೇಕಾಗುತ್ತದೆ ಅದಕ್ಕೆ ಹುಡುಗಾಟ ಬೇಡ ಮಗು ಅವನನ್ನ ಸೆರೆ ಬಿಡಿಸಿದ ನಿನ್ನ ಪರಿಚಯವೂ ನನಗಾಗಲಿಲ್ಲ ಯಾಕೆ ನಿನ್ನ ಯುದ್ಧ ನಿನ್ನಲ್ಲಿ ಬೇಡ ಮಗು ಯುದ್ಧ ಬೇಡ ಬಿಡು ಯಾರನ್ನು ಗೆದ್ದಿದ್ದೀಯಾ ನೀನು? ಲವಣಾರಿ ಬಳಗೂದು ಪಾಲರನ್ನು ತಯುತ್ತದಿನತ ತತ್ತಂ ತದಿ ಕುತಕತೈ ತಯತ್ತದಿನ ತತ್ತಂ ತದಿ ಕುತಾದಿ ತತ್ತಂ ತದಿ ಕುತಕತೈ ತಯತ್ತದಿನ ತಂ ತದಿ ತಾಧಿಂ ತರ್ಗತ ಬಣಗೂಂದ್ರು ಪಾಲರನ್ನು ಬಣಗು ದೃಪಾಲರು ಬಣಗು ದೃಪಾಲರನ್ನು ಬಣಗು ದೃಪಾಲರನ್ನು ಬಣಗು ಬಣಗು ದೃಪಾಲರನ್ನು ಜಯಿಸಿದನೆಂಬ ಜಡಗೋಪಿನಿಂದ ನೀನು ಜಯಿಸಿದನೆಂಬ ಜಡಗೋಪಿನಿಂದ ನೀನು ಜಯಿಸಿದೆ ಎಂಬ ಜಡಗೋಪಿನಿಂದ ನೀನು ಮಣಿಯದೆ ಕುಶನುಳು ಮಣಿಯದೆ ಮಣಿಯದೆ ಕುಶನುಳು ಮಣಿಯದೆ ಕುಶನುಳು ಮಣಿಯದೆ ಕುಶನಾಳು ಸಣಸಾಲಿ ಭೂಮಿಯ ಸಣಸಾಲಿ ಭೂಮಿಯ ಋಣ ತೀರಿತೆಂಬೆ ನಾನು ಮಣಿಯದೆ ಕುಶನೋಳು ಸಣಸಾಲಿ ಭೂಮಿಯ ಋಣ ತೀರಿತೆಂಬೆ ನಾನು ಭೂಮಿಯ ಋಣ ತೀರಿತೆಂಬೆ ನಾನು
ಭೂಮಿಯ ಮಣಿಯಾದೆ ಕುಶನೋಳು ಸಣಸಾದೆ ಭೂಮಿಯ ಋಣ ತೀರಿದೆಂಬೆ ನಾನು. ಹಲವು ಅವಧಿ ಬಾಲಕರನ್ನ ಗೆದ್ದಿದ್ದೀಯಾ? ಹೌದು, ಒಪ್ಪಿಕೊಳ್ತೇನೆ ನಾನು. ನೀನು ಗೆಲ್ಲಲಿಲ್ಲ ಅಂತ ಹೇಳುವುದಿಲ್ಲ. ಹ್ಮ್. ಲವಣಾಸುರನನ್ನು ಕೊಂದಿದ್ದೀಯಾ? ಹಾ. ಒಪ್ಪಿಕೊಳ್ತೇನೆ. ಹ್ಮ್. ಆದರೆ ನಾನು ಅದನ್ನು ಸಾಹಸವಾಗಿ ಪರಿಗಣಿಸುವುದಿಲ್ಲ. ಲವಣಾಸುರ ದುಷ್ಟ ಅಲ್ವ? ಹ್ಮ್. ನೀನು ಕೊಲ್ಲುವಾಗ ಅವನ ಪಾಪದ ಕೊಡ ತುಂಬಿತ್ತು ಅಷ್ಟೇ. ಸಾಯ್ಬೇಕಿದ್ರೆ ಕೆಲವರಿಗೆ ಹಾಗೆ ಆಗಿರ್ಬೇಕು. ಅಂದ್ರೆ ದುಷ್ಟನಾದ್ದರಿಂದ ಹಾಗೆ ತೀರ್ಮಾನ ಮಾಡು. ಸರಿ ಸರಿ. ಇನ್ನು ಅವನೇ ಪಾಲಕರು. ಆ. ನಾನು ಅವರನ್ನು ವೀರರು ಅಂತ ಒಪ್ಪಿಕೊಳ್ಳುವುದಿಲ್ಲಯ್ಯ. ಹ್ಮ್. ನೀನು ಗೆದ್ದಿದ್ದೀಯ ಅಂತ ಆದ್ರೆ ಹಾ. ಬಣಗೊಂಡ್ರ ಪಾಲರನ್ನ ಗೆದ್ದಿದ್ದು ಅಂತಲೇ ನಾನು ತಿಳಿಯುವುದು. ಅಕ್ಕ ಯಾಕೆ ಹೇಳು? ನೀನಿಂತಲೂ ಕಡಿಮೆ ಬೆಳೆದವರು ಅವರು ಅಲ್ಲ ಅಂತ ಆದ್ರೆ ಸೋಲ್ತಿದ್ರ? ಹಾ, ಆ ವಿಷಯದಲ್ಲಿ ಹೌದು. ಹಾಗಾಗಿ ಬಣಗೊಂಡ್ರ ಪಾಲರನ್ನ ಗೆದ್ದಿರುವಂತಹ ನೀನು ಒಂದು ಸತ್ಯವನ್ನು ಹೇಳ್ತೇನೆ. ಅವನನ್ನ ತಮ್ಮ ಲವಕುಮಾರ, ಅವನ ಅಣ್ಣ ನಾನು ಕುಶಕುಮಾರ. ನೀನೀಗ ಮಾಡಬೇಕಾದಂತಹ ನೇರವಾದ ಕೆಲಸ ಅಂದ್ರೆ ಒಂದು, ನನ್ನ ತಮ್ಮನನ್ನು ಒಪ್ಪಿಸುವುದರ ಮೂಲಕವಾಗಿ ಕುಶನಿಗೆ ಮಣಿಯಬೇಕು. ಮಣಿಯಬೇಕು ಅಂದ್ರೆ ನಮ್ಮೊಂದಿಗಿನ ಯುದ್ಧವನ್ನು ನಿಲ್ಲಿಸಿ ಒಪ್ಪಂದ ಮಾಡಿಕೊಳ್ಳಬೇಕು. ಹಾಗೆ ಒಂದು ವಿಧದಲ್ಲಿ ನಾನು ನಿಮಗೆ ಸೋತಿದ್ದೇನೆ ಮಕ್ಕಳೇ ಅಂತ ಹೇಳಬೇಕು. ಹೌದು. ಹಾಗಲ್ಲದೆ ಯುದ್ಧವನ್ನೇ ಮಾಡಿದ್ರೆ ಇವತ್ತೇ ನೀನು ಭೂಮಿಯ ಋಣ ತೀರ್ತು ಅಂತ ಲೆಕ್ಕ. ಮೊದಲು ತರಳ ಬಂದು ಪಶುವ ಕಟ್ಟಿ ಕದನಕ್ಕೆ ನಿಂದು ಪಶುವ ಕಟ್ಟಿ ಕದನಕ್ಕೆ ನಿಂದು ಮತವೆರಳದು ಇತರಿಗೆ ಕೇಳಿದ್ರು ಸದನಕ್ಕೆ ಮೊದಲು ಕುಶಕುಮಾರ ಅವನಿನ ತಮ್ಮ ಅಂತ ಹೇಳಿದೆಯಲ್ಲ? ಹೌದು. ಅವನು ಸಾಮಾನ್ಯ ಹೀಗೆ ಹೇಳಿದ. ಆಮೇಲೆ ಯುದ್ಧದಲ್ಲಿ ಕೈ ಸೋತ. ನಾನು ಹಾಗಂತ ಹೆಚ್ಚು ಬಡಿಲಿಕ್ಕೆ ಹೋಗ್ಲಿಲ್ಲ. ಮೊದಲು ಮತ್ತು ಯುದ್ಧದಲ್ಲಿ ನಿಮ್ಮವರನ್ನೆಲ್ಲ ಸೋಲಿಸಿದ್ದಾನೆ ಅವ. ಇರಲಿ, ಆದ್ರೆ ನನ್ನೊಟ್ಟಿಗೆ ಯುದ್ಧ ಅಲ್ಲವಲ್ಲ. ಅಲ್ಲ ಅಲ್ಲ. ಹಾಗಾಗಿ ಅವ ಯುದ್ಧ ಮಾಡಿದ ಅವನನ್ನ ಸೆರೆ ಹಿಡಿದೆ. ನಿನ್ನಲ್ಲಿ ಯುದ್ಧ ಬೇಡ ಅಂತಾನೆ ಹೇಳುವುದೇ ಇಲ್ಲ. ಹೌದಾ? ಯಾಕೆಂದ್ರೆ ಅವನನ್ನ ಕಟ್ಟಿ ಒಯ್ಯುತ್ತಿದ್ದೆ. ಈಗ ನಿನ್ನನ್ನೂ ಒಟ್ಟಿಗೆ ಸೇರಿಸಿ ಒಯ್ದರೆ ತೀರ್ಮಾನ ಆಗಿ ಆಗುತ್ತದೆ. ಬೇಡ ಬೇಡ ಬೇಡ, ನೋಡೋಣ. ನಾನು ಎಚ್ಚರಿಕೆ ಕೊಡ್ತೇನೆ. ಅವ ಉಳಿದ ವೀರರಲ್ಲಿ ಎಲ್ಲ ಹೋರಾಡಿ ಬಹುಶಃ ಸ್ವಲ್ಪ ದೊಡ್ಡ ಸಂದರ್ಭದಲ್ಲೇ ನೀನು ಬಂದಿಯೋ ಏನೋ. ನಾನೀಗ ಹೊಸದಾಗಿ ಬಂದವನು. ಆರಂಭದಿಂದ ಅಂತ್ಯದವರೆಗೂ ಇದೇ ಜಾತಿ ಮಾತು ಅಲ್ಲ. ಒಂದನೇ ಪ್ರಯೋಗ. ಕೆಲಸ ಯೋಗ್ಯವಾದದ್ದು, ಹೊಣೆಗಾರಿಕೆ ಉಂಟಲ್ಲ. ಆದ್ರೆ ಒಂದು ಸತ್ಯ, ಏನು? ನನಗೆ ವಿಷಯ ತಿಳಿಸಬೇಕಾಗಿತ್ತು. ನಿನಗೆ ಸೋಲಾಗುವುದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತುಂಟು. ಈಗ ಬೆಂಕಿಗೆ ಉರಿಯುವ ಗುಣ ಸ್ವಾಭಾವಿಕವಾಗಿ ಇರುವುದಾದ್ರೂ ಗಾಳಿಯ ಪ್ರೇರಣೆ ಬೇಕಾಗ್ತದೆ. ಹಾಗೆಯೇ ನಾನು ನೀನು ಸೇರಿದ್ರೆ ಗಾಳಿ ಬೆಂಕಿ ಸೇರಿದ ಹಾಗೆ ಮತ್ತೆ ಯಾರು ಬರ್ತಾರೆ?